ಹಲೋ, ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ನಿಮಗೆ ಯಾವ ಮೆಸೇಜ್ನ ಮುಟ್ಟಿಸ್ಬೇಕಂತಿದೆ ಅನ್ನೋದನ್ನ ಟ್ಯಾರೋಟ್ ಮೂಲಕ ತಿಳ್ಕೊಳ್ಳೋಣ ಯೂನಿವರ್ಸ್ ಕಡೆಯಿಂದ. ಇವತ್ತು ಜನರಲ್ ರೀಡಿಂಗ್ ಮಾಡೋಣ. ದ ಚಾರಿಯೇಟ್ ಎಷ್ಟು ಕಾರ್ಡ್ ಬೀಳ್ತು ಅದನ್ನೇ ತಗೊಂಡಿದ್ದೀನಿ. ಪೇಜ್ ಆಫ್ ಪೆಂಟಿಕಲ್ಸ್. ನಿಮಗೆ ಏನು ಈ ಭೌತಿಕ ಜಗತ್ತಲ್ಲಿ ಯಾವುದಕ್ಕೆ ಕೊರತೆ ಆಗಿದೆ, ಕುಂದಾಗಿದೆ, ಅದಕ್ಕೆ ದಾರಿ, ಅದರಲ್ಲಿ ಒಂದು ಸ್ಥಿರತೆ ಪೆಂಟಿಕಲ್ಸ್ ನಿಮಗೆ ಒತ್ತು ತರ್ತಾ ಇದ್ದಾರೆ ಯೂನಿವರ್ಸ್. ಅದರಲ್ಲಿ ಒಂದು ಸ್ಥಿರತೆ ಏನು ಕಾಣಿಸ್ತಾ ಇದೆ ಅಂದರೆ, ಈ ಗುಡ್ಡ ಬೆಳೆದು ನಿಮ್ಮ ಎತ್ತರದಿಂದ ಮೇಲಕ್ಕೆ ಬೆಳೀತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಆ ಬೆಳವಣಿಗೆ ಆದಿ, ಒಂದು ಪೆಂಟಿಕಲ್ಸ್, ಆ ಗ್ರೋತ್ ಕಾಣಿಸ್ತಾ ಇದೆ. ದ ಮೂನ್ ಮನಸ್ತಾಪ ಪರಿಹಾರ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಹಣನ ಹೇಗೆ ನೀವು ಹತೋಟಿಯಲ್ಲಿ ಸ್ಥಿರವಾಗಿಟ್ಕೊಳ್ಳೋದು ಅದನ್ನ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಹೀಲಿಂಗ್ ನ ತೋರಿಸ್ತಾ ಇದ್ದಾರೆ. ನೀವು ಒಂದು ಏನು ವರ್ಡ್ ಬರ್ತಾ ಇದೆ ಅಂದ್ರೆ, ಪ್ರಪಂಚ ಪರ್ಯಟನೆ ಅನ್ನೋದು ಬರ್ತಾ ಇದ್ದಾರೆ. ಒಂದು ಟ್ರಿಪ್ ಹೋಗ್ತಾ ಇರ್ಬೋದು, ಆಚೆ ಹೊರಗಡೆ ಒಂದು ಔಟಿಂಗ್ ಹೋಗ್ತಾ ಇರ್ಬೋದು, ಎಲ್ಲರೂ ಒಂದು ಪ್ರಪಂಚ ಸುತ್ತೋದಿಕ್ಕೆ ನೀವು ಹೋಗ್ತಾ ಇರ್ಬೋದು. ಟ್ರಾವೆಲಿಂಗ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಆ ಟ್ರಾನ್ಸ್ಫಾರ್ಮೇಶನ್ ಅತಿ ವೇಗದಲ್ಲಿ ಬರ್ತಾ ಇದೆ. ರೊಮ್ಯಾನ್ಸ್ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಗಿಫ್ಟ್ ಸಿಗ್ತಾ ಇದೆ ನಿಮಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಒಳ್ಳೆ ಸ್ನೇಹ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್. ಚಾರಿಯೇಟ್, ಒಂದು ಟ್ವಿನ್ ಫ್ಲೇಮ್ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಗಿಫ್ಟ್ ಸಿಗ್ತಾ ಇದೆ. ಟ್ರಾವೆಲಿಂಗ್ ಅಲ್ಲಿ ಸಿಗ್ಬಹುದು. ಯಾರೆಲ್ಲ ಟ್ವಿನ್ ಫ್ಲೇಮ್ ಬಗ್ಗೆ ಕೇಳ್ತಿದ್ರೆ ಅವ್ರಿಗೆ ಅವರ ಇನ್ನರ್ ಸಬ್ ಕಾನ್ಷಿಯಸ್ ಮೈಂಡ್ ಹತ್ರದಲ್ಲಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಜಡ್ಜ್ಮೆಂಟ್ ಸಿಗ್ತಾ ಇದೆ. ಯಾರಿಗೆಲ್ಲ ಏನು ಹುಷಾರಿಲ್ಲ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಹೀಲ್ ಆಗ್ತಾ ಇದೆ. ಭಗವಂತನ ಮೊರೆ ಹೋಗ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಕಾರ್ಡ್ ತೆಗಿಬೇಕು ಅಂತ ಅನ್ನಿಸ್ತು, ಯಾರೆಲ್ಲ ರಿಲೇಶನ್ಶಿಪ್ ಬಗ್ಗೆ, ಲವ್ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ತಿಳಿಸುತ್ತೆ ತಿಳ್ಕೊಳ್ಳೋಣ. ಏಟ್ ಆಫ್ ಸ್ವಾರ್ಡ್ಸ್ ಏನಂದ್ರೆ,
ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾ ಇದ್ದಾರೆ ಅಂದರೆ, ತಾತ್ಕಾಲಿಕವಾಗಿ ಒಂದು ಬಂಧಿತರಾಗಿದ್ದೀರಾ. ನಿಮ್ಮ ಅಜ್ಞಾನ ಅದನ್ನ ಜ್ಞಾನ ಬೆಳೆಸ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ನೀವು ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಸಣ್ಣ ಒಂದು ಮನಸ್ತಾಪ ಮುನಿಸು, ಅದು ಜಾಸ್ತಿ ದಿನ ಇರಲ್ಲ. ಆದಷ್ಟು ಬೇಗ ನಿಮಗೆ ಒಂದು ಅರಿವು, ಆ ಜ್ಞಾನ ಸಿಗತ್ತೆ ಅನ್ನೋದನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಸನ್ ಕಾರ್ಡ್ ಬಂದಿದೆ. ಇದು ನಿಮ್ಮ ಪ್ರೀತಿ ಒಂದು ದೀರ್ಘಕಾಲದ್ದು. ನಿಮ್ಮಲ್ಲಿ ಸಾಮರಸ್ಯ ಹೆಚ್ಚಾಗಬೇಕು, ಹಾರ್ಮನಿ ಹೆಚ್ಚಾಗಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಬ್ರಿಗೊಬ್ರು ಟೈಮ್ ಕೊಡಬೇಕು, ಪ್ರೀತಿ, ಪ್ರೊಟೆಕ್ಷನ್ ಇರಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮ ಇನ್ನರ್ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಪ್ರೀತಿಲಿ ಒಂದು ಡೀಪ್ ಇಶ್ಯೂಸ್ ಮತ್ತು ಟ್ರಯಾಂಗಲ್ ಲವ್ ಇದೆ ಅನ್ನೋದು. ಅದು ಆ ಮೋಡ ನೋಡಿ ಕರ್ಗೋಗ್ತಾ ಇದೆ. ನೋಡಿ, ಇಲ್ಲಿ ಮೋಡ ಇದೆ, ಇಲ್ಲಿ ಕರ್ಗಿ ಹನಿ ಹನಿ ಆಗಿ ಬೀಳ್ತಾ ಇದೆ. ಆ ಒಂದು ಏನ್ ಡೀಪ್ ಇಶ್ಯೂಸ್ ಇತ್ತು, ಆ ಟ್ರಯಾಂಗಲ್ ಲವ್ ಇದೆ ಅನ್ನೋ ಮನಸ್ತಾಪ, ಒಂದು ನಿಮ್ಮಲ್ಲಿ ಒಂದು ಆ ಬಂದಿತನ, ಏನು ಈ ತರ ಒಂದು ಬಂದಿಯಾಗಿದ್ರಿ, ಅದು ತಾತ್ಕಾಲಿಕ ಅಂತ ಹೇಳಿದ್ರಲ್ಲ ನೋಡಿ, ಅದೆಲ್ಲ ಕರಗ್ತಾ ಇದೆ. ಇಲ್ಲಿ ಕಾರ್ಡ್ ಕೂಡ ಪಿಂಕ್ ಕಲರ್ ಇದೆ. ನಿಮ್ಮಲ್ಲಿ ಆ ಪ್ರೀತಿ ಇದೆ, ಆ ಅಜ್ಞಾನ, ಈಗ ನೋಡಿ ಇಲ್ಲಿ ಬ್ಲ್ಯಾಕ್ ಇದೆ, ನೋಡಿ ಇಲ್ಲಿ ಆ ಅಜ್ಞಾನ ಹೋಗಿ ಜ್ಞಾನ ಬರ್ತಾ ಇದೆ. ಈ ಮೂನ್ ಎನರ್ಜಿ ಹೋಗಿ ಸನ್ ಎನರ್ಜಿ ಬರ್ತಾ ಇದೆ. ನೋಡಿ, ಸನ್ ಕಾರ್ಡ್ ಬಿದ್ದಿದೆ ನಿಮ್ಗೆ. ಟೆಂಪ್ರೆನ್ಸ್, ಬ್ಯಾಲೆನ್ಸ್ ಆಗ್ತಾ ಇದೆ. ಆ ಜ್ಞಾನ ನೋಡಿ, ಅರಿವು ಬರ್ತಾ ಇದೆ. ಅದು ಸ್ಥಿರವಾಗಿರತ್ತೆ. ನೋಡಿ, ಇಲ್ಲಿ ಪಿರಮಿಡ್ ತರ ಇದೆ, ಅರಿವು ಬರ್ತಾ ಇದೆ ನಿಮ್ಗೆ. ಅದು ಬ್ಯಾಲೆನ್ಸ್ಡ್ ಅಂಡ್ ಬ್ಲೆಸ್ಫುಲ್ ಲವ್. ಅದೆಲ್ಲ ಬ್ಯಾಲೆನ್ಸ್ ಆಗಿ ಭಗವಂತನಿಂದ, ಯೂನಿವರ್ಸ್ ಕಡೆಯಿಂದ ಬ್ಲೆಸ್ ಆಗ್ತಾ ಇದೆ. ನಿಮ್ಮ ಪ್ರೀತಿಗೆ ಸುರಕ್ಷಿತ ಒಂದು ಆಶೀರ್ವಾದ ಎಲ್ಲ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಬ್ಯಾಲೆನ್ಸ್ ಇದೆ. ಏನು ನೆಗೆಟಿವಿಟಿಲಿದ್ರಿ ಅದು ಅದರಿಂದ ಹೊರಬರ್ತಾ ಇದ್ದೀರಾ, ರೊಮ್ಯಾನ್ಸ್ ಬರ್ತಾ ಇದೆ ನಿಮ್ಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.